ನಮಸ್ಕಾರ. ನಾನು ಸಿದ್ದಪ್ಪ ಬಿರಾದಾರ್. ಉತ್ತರ ಕನ್ನಡದ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಚಿಬ್ಬಲಗೆರೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. 2017-18ರಲ್ಲಿ ನನಗೆ IFA ಪರಿಚಯವಾಯಿತು. ಅವರ ಬೋಧನಾ ವಿಧಾನಗಳಿಗೆ ಹೊಂದುವ ಚಟುವಟಿಕೆಗಳು ನನಗೆ ತುಂಬ ಇಷ್ಟವಾದವು. ಅದೇ ಉದ್ದೇಶವನ್ನಿಟ್ಟುಕೊಂಡು ಒಂದು ಯೋಜನೆಯನ್ನು ತಯಾರಿಸಿದೆ. ಅದೇ ನಾ ಹೇಳ್ತೀನಿ ಕೇಳ ಎಂಬ ಯೋಜನೆಯನ್ನು ರೂಪಿಸಿಕೊಂಡು ಇದರಲ್ಲಿ ವಿಜ್ಞಾನದ ಕೆಲವು ಪಾಠಗಳನ್ನು ಗೊಂಬೆಗಳ ಮೂಲಕ ಸಂಯೋಜಿಸಿ ಪಾಠ ಬೋಧಿಸುವ ನನ್ನ ಕಲ್ಪನೆಯಾಗಿದೆ. ವಿಜ್ಞಾನ ಬೋಧನೆಗೆ ಗೊಂಬೆಗಳನ್ನು ಬಳಸುವುದು ಸುಲಭದ ಮಾತಲ್ಲ. ಆದರೆ ಇದನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಪಠ್ಯಕ್ರಮದಲ್ಲಿ ಗೊಂಬೆಗಳ ಬಳಕೆ ಹೇಗೆ ಎಂಬ ಚಟುವಟಿಕೆಗಳನ್ನು ರಚಿಸಿ ಅದರ ಮೂಲಕ ಪಾಠ ಬೋಧನೆಗೆ ಅಣಿಯಾದೆ. 8ನೇ ತರಗತಿಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು 5 ಗುಂಪುಗಳನ್ನಾಗಿ ವಿಭಜಿಸಿ ಪ್ರತಿಯೊಂದು ಗುಂಪಿಗೆ ಒಂದೊಂದು ವಿಜ್ಞಾನದ ಪಾಠಗಳನ್ನು ನೀಡಿದೆ. ಪಾಠಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನ ಮಕ್ಕಳು ಸ್ವತಃ ರಚಿಸುವರು. ಅದಕ್ಕೆ ಬೇಕಾದ ಗೊಂಬೆಗಳನ್ನ ಮಕ್ಕಳೇ ತಯಾರಿಸುವರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರದರ್ಶನಗಳನ್ನ ಅವರೇ ನೀಡುವಂತೆ ಮಕ್ಕಳನ್ನ ತಯಾರಿ ಮಾಡಿದೆ. ಪ್ರತಿ ವಾರದ 2 ಅವಧಿಗಳನ್ನ ಈ ಚಟುವಟಿಕೆಗಳಿಗಾಗಿ ಮೀಸಲಾಗಿಡುತ್ತಿದ್ದೆ. ಸಾಹಿತ್ಯ, ಸಂಗೀತ, ಅಭಿನಯ ಮತ್ತು ಗೊಂಬೆಗಳ ತಯಾರಿಕೆಯ ಮಾರ್ಗದರ್ಶನವನ್ನ ಹಂತ ಹಂತವಾಗಿ ಮಾಡುತ್ತಾ ಬಂದೆ. ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಸ್ವತಃ ಸಾಹಿತ್ಯವನ್ನ ಬರೆಯಲು, ಸಂಗೀತ ಮತ್ತು ಗೊಂಬೆಗಳೊಂದಿಗೆ ತಮ್ಮ ಕತೆ ಕವನಗಳನ್ನು ಪ್ರದರ್ಶಿಸಲು ಸಂಪೂರ್ಣವಾಗಿ ತಯಾರಾಗಿದ್ದರು. ಶಾಲೆಯಲ್ಲಿ ವಿಶೇಷ ಪ್ರದರ್ಶನವನ್ನು ಕೂಡ ಆಯೋಜಿಸಲಾಯಿತು. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು. ಮಕ್ಕಳಿಂದ ತಯಾರಾದ ನಾಟಕಗಳನ್ನು, ಗೊಂಬೆ ಆಟವನ್ನು ನೋಡಿ ಅತ್ಯಂತ ಸಂತೋಷಪಟ್ಟರು. ಈ ವಿಧಾನದಿಂದ ಪಾಠ ಕಲಿಸಲು ಸುಲಭವಾಗಿದ್ದು ಶಾಲೆಯ ಪರೀಕ್ಷಾ ಫಲಿತಾಂಶದಲ್ಲಿಯೂ ಕೂಡ ಗಣನೀಯ ಸುಧಾರಣೆಗೆ ಕಂಡುಬಂದಿತು. ನಿರಂತರವಾಗಿ 4-5 ವರ್ಷಗಳಿಂದ ವಿಜ್ಞಾನ ವಿಷಯದಲ್ಲಿ 100% ಫಲಿತಾಂಶವನ್ನು ಪಡೆಯಲು ಇದು ಸಾಧ್ಯವಾಯಿತು. ಇದಲ್ಲದೆ ಆ ಕಾಲದಲ್ಲಿ ಆಸಕ್ತಿ ತೋರಿಸಿದ ಕೆಲವು ವಿದ್ಯಾರ್ಥಿಗಳು ಇಂದು ತಮ್ಮ ವೃತ್ತಿಪರ ಗೊಂಬೆ ಆಟದ ಕಲಾವಿದರಾಗಿದ್ದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಗೊಂಬೆ ಆಟದ ಪ್ರದರ್ಶನಗಳನ್ನು ಮಾಡುವಷ್ಟು ಸಬಲರಾಗಿದ್ದಾರೆ. ಈ ವಿಷಯ ನನಗೆ ತುಂಬಾ ಹೆಮ್ಮೆಯನ್ನು ತಂದಿದೆ. IFA ನನ್ನ ಬೋಧನಾ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡದಾದ ಬದಲಾವಣೆಗಳನ್ನು ತಂದಿದೆ. ಕೇರಳದಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ಕಲಾ ಸಮಾವೇಶ ಮತ್ತು ಮಧ್ಯಪ್ರದೇಶದ ಪ್ರವಾಸ ಅಧ್ಯಯನದಲ್ಲಿ ಭಾಗವಹಿಸುವ ಅವಕಾಶ ದೊರಕಿದೆ. ಇದಲ್ಲದೆ ನಾನು ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಆಯೋಜಿಸಲಾದ ಅನೇಕ ಕಾರ್ಯಾಗಾರಗಳನ್ನ ಮತ್ತು ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೆ. ಇಂದು ನಾನೊಬ್ಬ ಸಾಮಾನ್ಯ ಶಾಲಾ ಶಿಕ್ಷಕನಾಗಿದ್ದು ಇಂದು ನಾನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗಿದೆ. ಒಟ್ಟಿನಲ್ಲಿ ನನಗೆ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ನನ್ನ ವೃತ್ತಿ ಜೀವನ ಮತ್ತು ಬೋಧನಾ ವಿಧಾನದಲ್ಲಿ ಕ್ರಾಂತಿಕಾರಿಯಾದ ಬದಲಾವಣೆ. ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಈ ಸಂಸ್ಥೆ ನನ್ನ ಜೀವನದಲ್ಲಿ ಒಂದು ಮಹತ್ವದವಾದ ತಿರುವನ್ನು ತಂದುಕೊಟ್ಟಿದೆ. ಹಾಗೆಯೇ ನನ್ನ ಬೋಧನಾ ವಿಧಾನವನ್ನು ಬದಲಾಯಿಸಿದೆ. ನನ್ನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಪರಿಚಯ ಮಾಡೋದಕ್ಕೆ IFA ತುಂಬ ಸಹಕಾರಿಯಾಗಿದೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ.